ಹಾಯ್, ನಾವಿವತ್ತು ಪವರ್ ಆಫ್ ಇಮ್ಯಾಜಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನಿವತ್ತು 7 ಇಯರ್ ಓಲ್ಡ್ ಇರೋ ನನ್ನ ಮಗಳಿಗೆ ಕೇಳಿದೆ, ಈ ಕಟ್ಟಿಗೆ ನೋಡಿದ್ರೆ ಏನು ಅನಿಸುತ್ತೆ ಅಂತ, ವೈಲ್ ಡ್ರಾಪಿಂಗ್ ಹರ್ ಟು ಹರ್ ಸ್ಕೂಲ್ ಬಸ್. ಸೊ ಅವಳು ಹೇಳಿದ್ಲು, ಇದು ಫಸ್ಟಿಗೆ ನೋಡಿದರೆ ಮುಷ್ತಾಕ್ ಥರ ಕಾಣುತ್ತೆ. ಆಮೇಲೆ ಹೇಳಿದ್ಲು, ಇದು ನೋಡಿದರೆ ಬಿಲ್ಲು ಬಾಣ ಥರ ಕಾಣುತ್ತೆ, ಈ ಥರ ಮಾಡಿದರೆ ಈ ಥರ ಹಂಗೆ ಕಾಣುತ್ತೆ ಅಂತ. ಬಟ್ ವಾಟ್ ಇಂಪ್ರೆಸ್ಡ್ ಮೀ ವಾಸ್, ಅವಳು ಇದನ್ನು ನೋಡಿದರೆ ರಣಕೈಳ ಥರನೂ ಕಾಣುತ್ತೆ ಅಂತ ಹೇಳಿದ್ಲು. ಮೊನ್ನೆ ಒಂದು ಸಾಂಗ್ ನೋಡಿದ್ಲು, ಕನ್ನಡ ನಾಡಿನ ವೀರಮಣಿ ಅಂತ ಒಂದು ಸಾಂಗ್, ಒನಕೆ ಓಬವ್ವ ಬಗ್ಗೆ. ಸೊ ಅದರಲ್ಲಿ ಅವನು ಯುದ್ಧಕ್ಕೆ ಎಲ್ಲರಿಗೂ ಆಹ್ವಾನ ಕೊಡಲಿಕ್ಕೆ ಅಂತ ಊದ್ತಾ ಇರ್ತಾನೆ ರಣಕಾಳೆ, ಅದನ್ನು ಇಮ್ಯಾಜಿನ್ ಮಾಡಿಕೊಂಡ್ಳು. ಸೊ ಐ ವಾಸ್ ಸೊ ಇಂಪ್ರೆಸ್ಡ್ ವಿತ್ ದ ಪವರ್ ಆಫ್ ಇಮ್ಯಾಜಿನೇಷನ್ ಎ ಕಿಡ್ ಕ್ಯಾನ್ ಹ್ಯಾವ್. ಇದ್ರ ಬಗ್ಗೆ ಒಂದು ಇಂಪ್ರೆಸಿವ್ ಸ್ಟೋರಿ ಹೇಳ್ತೇನೆ. ಒಬ್ಬರು ವಾಲ್ಟ್ ಡಿಸ್ನಿ ಅಂತ ನೀವು ಕೇಳಿರ್ತೀರಲ್ಲ, 1920 ವಾಲ್ಟ್ ಡಿಸ್ನಿ ತುಂಬ ಫಿನಾನ್ಷಿಯಲಿ ಲಾಸ್ ಆಗಿ ಅವ್ರ ಎನಿಮೇಷನ್ ಕಂಪ್ನಿ ಎಲ್ಲ ಫುಲ್ಲು ಲಾಸಲ್ಲಿರುತ್ತೆ. ಸೊ ಇನ್ನು ಇವರು ಫಿನಾನ್ಷಿಯಲಿ ಚೆನ್ನಾಗೂ ಆಗಲ್ಲ, ಇವ್ರ ಐಡಿಯಾಸೇ ಅನ್ರಿಯಲಿಸ್ಟಿಕ್ ಇದೆ, ಇವ್ರ ಇಮ್ಯಾಜಿನೇಷನ್ನೇ ಅನ್ರಿಯಲಿಸ್ಟಿಕ್ ಇದೆ ಅಂತ ತುಂಬ ಜನ ಒಪಿನಿಯನ್ ಕೊಡ್ತಾಯಿದ್ರು. ಬಟ್ ವಾಲ್ಟ್ ಡಿಸ್ನಿ ಇಮ್ಯಾಜಿನ್ ವಾಸ್ ಲೈಕ್, ಒಂದು ನಾವು ಓಡಾಡ್ತಿರೋ ನಮ್ಮ ಸುತ್ತಲೂ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಓಡಾಡ್ತಿದ್ರೆ ಹೇಗಿರುತ್ತೆ, ಅಥವಾ ಒಂದು ಒಳ್ಳೆ ಎನಿಮೇಟೆಡ್ ಮೂವೀಸ್ ಎಲ್ಲರೂ ನೋಡಿ ಅದನ್ನು ನೋಡಿ ಖುಷಿ ಪಡಬೇಕು, ಅಳಬೇಕು, ನಗಬೇಕು, ಎಲ್ಲ ಎಮೋಷನ್ಸ್ ಹೊರಗೆ ತರಬೇಕು, ಆ ಥರ ಮೂವೀಸ್ ಎನಿಮೇಷನ್ ಮೂವಿ ಇದ್ದರೆ ಹೇಗಿರುತ್ತೆ. ಮತ್ತು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, 1920s ಅದು ಯೋಚನೆಯೂ ಕೂಡ ಯಾರಿಗೂ ಬಂದಿರಲಿಲ್ಲ. ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ಒಂದು ಸಾರಿ ನಾವು ಒಳಗೆ ಹೋದರೆ ವಿ ಶುಡ್ ಫರ್ಗೆಟ್ ಎಂಟೈರ್ ವರ್ಲ್ಡ್. ಸೊ ಆ ಥರ ಕಂಪ್ಲೀಟ್ ಇಮ್ಮರ್ಸ್ ಆಗುವಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದರೆ ಹೇಗಿರುತ್ತೆ ಅಂತ ಹಿ ಇಮ್ಯಾಜಿನ್ ಆ್ಯಂಡ್ ಹಿ ವರ್ಕ್ಡ್ ಫಾರ್ ದ್ಯಾಟ್. But he put lot of action. He put lot of effort to bring it into an action. So ಇವಾಗ ನೋಡ್ತಿರೋ ನಾವು ಡಿಸ್ನಿ ವರ್ಲ್ಡ್, it is the one who he imagined. So that's the power of imagination. ಅವರು ಅದೆಲ್ಲ ಆಗೋವರೆಗೂ ಇರಲಿಲ್ಲ, ಬಟ್ ಅವ್ರ ಮೈಂಡಲ್ಲಿ ಆಲ್ರೆಡಿ ಹ್ಯಾಡ್ ಸೀನ್ ದ ಬ್ಯೂಟಿಫುಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಬಿಫೋರ್ ಡೈಯಿಂಗ್. ಸೊ ನಮ್ಮ ಮಕ್ಕಳಿಗೆ ನಾವಿವತ್ತು ಒಂದು ಕ್ಲೌಡ್ ಹೋಗ್ತಾ ಫಾಸ್ಟ್, ಈ ಸೀಸನಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿರೋ ಕ್ಲೌಡ್ ನೋಡಿ ಕೇಳೋಣ ವಾಟ್ ದೇ ಆರ್ ಇಮ್ಯಾಜಿನಿಂಗ್. ಓಕೆ.